ನಮಗೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಬಂದಿರೋದು ಉಕ್ಕುಡುಗಾತ್ರಿ ಅಜ್ಜಯ್ಯನ ದೇವಸ್ಥಾನಕ್ಕೆ. ಸೊ ಇದು ನೋಡಿ ತುಂಗಭದ್ರಾ ನದಿ ಇದು. ಸೊ ತುಂಗಭದ್ರಾ ನದಿಯ ದಂಡೆ ಮೇಲೆ ಅಜ್ಜಯ್ಯನ ಗದ್ದಿಗೆ ಇದೆ. ಸೊ ಫಸ್ಟು ಬಂದವರೆಲ್ಲ ಇಲ್ಲಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಆಮೇಲೆ ದೇವರ ದರ್ಶನಕ್ಕೆ ಹೋಗ್ತಾರೆ. ಇಲ್ಲಿನ ಪವಾಡ ಏನಪ್ಪ ಅಂತಂದರೆ ಇಲ್ಲಿ ದೆವ್ವಗಳನ್ನು ಬಿಡಿಸ್ತಾರೆ. ಹಾಗೆಯೇ ಏನಾದರೂ ಮಾಟ ಮಂತ್ರ ಅಂಥದ್ದೆಲ್ಲ ಏನಾದರೂ ಇತ್ತು ಅಂತಂದರೆ ಇಲ್ಲಿಗೆ ಬಂದುಬಿಟ್ಟು ಎಲ್ಲ ಹೋಗಿಸ್ಕೊಂಡ್ಬಿಟ್ಟು ಹೋಗ್ತಾರೆ. ಸೊ ಇದು ಇದೆಯಲ್ಲ, ಇದು ದೇವಸ್ಥಾನ. ಸೊ ದೇವಸ್ಥಾನದ ಮುಂದೆ ನೋಡಿ ಇಲ್ಲೆಲ್ಲ ದೆವ್ವಗಳನ್ನ ಬಿಡಿಸ್ತಾರೆ ಇಲ್ಲಿ. ಸೊ ಇಲ್ಲೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ದಿನ ಬಂದುಬಿಟ್ರೆ ಅಂತೂ ಇಲ್ಲೆಲ್ಲ ಬರೀ ದೆವ್ವಗಳನ್ನ ಬಿಡಿಸೋದು ಮತ್ತು ದೆವ್ವಗಳನ್ನ ಕುಣಿಯೋದೆಲ್ಲ ನೋಡ್ಬೋದು ನೀವಿಲ್ಲಿ. ಸೊ ಆಲ್ರೆಡಿ ಒಬ್ಬರು ನೋಡಿ ಕಲ್ಲು ಹೊತ್ಕೊಂಡ್ಬಿಟ್ಟು ಕೂತಿದ್ದಾರೆ ಅಲ್ಲಿ ಕಟ್ಟೆ ಮೇಲೆ. ಸೊ ಆ ಕಡೆ ಸೈಡು ಬೀಗ ಹಾಕ್ತಾರೆ ದೆವ್ವಗಳಿಗೆ. ನಾವು ವಾರದ ದಿನ ಬಂದಿದ್ವಿ, ಅಂದರೆ ಸೋಮವಾರ ಬಂದಿದ್ವಿ. ತುಂಬಾ ಜನ ಇರುತ್ತೆ, ಯಾಕಂದರೆ ಅಜ್ಜಯ್ಯನ ಪೂಜೆ ಆಗೋದು ಸೋಮವಾರನೇ. ತುಂಬಾ ಚೆನ್ನಾಗಾಗುತ್ತೆ ಪೂಜೆ ಅದೆಲ್ಲ. ಸೊ ನೋಡಿ ಮುಂಚೆ ಎಲ್ಲ ಇಲ್ಲೇ ಡೈರೆಕ್ಟಾಗಿ ಬಿಡ್ತಾಯಿದ್ರು ದೇವಸ್ಥಾನದೊಳಗೆ. ಇವಾಗೆಲ್ಲ ಇಲ್ಲಿ ಲಾಕ್ ಮಾಡಿದ್ದಾರೆ, ಬರೀ ದೆವ್ವಗಳನ್ನ ಬಿಡಿಸೋದಕ್ಕಷ್ಟೇ ಇಲ್ಲಿ ಮಾಡಿದ್ದಾರೆ. ಸೊ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ದೆವ್ವ ಬಂದು ಎಷ್ಟು ಹಿಂಸೆ ಕೊಡುತ್ತೆ ಅಂದರೆ ಇಲ್ಲಿಗೆ ಬಂದ ಮೇಲೆ ನೋಡಿದ್ರೇ ನಂಬೋದು ನಾವು ದೆವ್ವಗಳೂ ಇದೆಯಾ ಅಂತ. ನಂಬಿಕೆ ಬರೋದೇ ಇಲ್ಲಿ ಬಂದು ನೋಡಿದರೆ ಮಾತ್ರ. ಸೊ ಅಲ್ಲಿವರೆಗೂ ನಂಬೋದಕ್ಕಾಗಲ್ಲ, ಅದೆಲ್ಲ ಸುಳ್ಳು ಅಂತ ಅಂದ್ಕೊಂಡಿರ್ತೀವಿ. ಸೊ ನೋಡಿ ಇಲ್ಲಿ ಒಬ್ಬರು ನದಿಯಲ್ಲಿ ಮುಳುಗಿ ಎದ್ದರು, ದೆವ್ವ ಬಂದ್ಬಿಡ್ತು. ಸೊ ತುಂಬಾ ಭಯ ಆಗ್ಬಿಡ್ತು. ಎಷ್ಟು ಹಿಂಸೆ ಅಲ್ವಾ ಅಂತ. ನಿಜಾನ ಇದೆಲ್ಲ ಏನು ಬೇಕೋ ಅಂತಲೇ ಮಾಡ್ತಾರಾ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲಿ. ನೋಡಿ ದೆವ್ವ ಬಂದವರೆಲ್ಲ ಹೆಂಗೆ ಕಿರ್ಚಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ. ಸೊ ಈ ರೀತಿ ದೆವ್ವ ಬಂದಮೇಲೆ ಇಲ್ಲಿ ಕಲ್ಲನ್ನ ಓರಿಸ್ಬಿಟ್ಟು ಬೀಗನ ಹಾಕ್ತಾರೆ ಅವರಿಗೆ. ಸೊ ಆವಾಗ ಬಿಡಿಸ್ತಾರೆ ಆ ದೆವ್ವನ. ಸೊ ನೋಡಿ ಈ ರೀತಿ ಯಾರಿಗೆ ದೆವ್ವ ಬರಲಿ ಇಲ್ಲಿಗೆ ಕರ್ಕೊಂಡು ಬರೋದು, ಈ ಸನ್ನಿಧಿಗೆ ಕರ್ಕೊಂಡು ಬಂದುಬಿಟ್ಟು ದೆವ್ವನ ಬಿಡಿಸಿ, ದೆವ್ವ ಬಿಟ್ಟ ಮೇಲೆ ಮನೆಗೆ ಹೋಗ್ತಾರೆ. ಸೊ ದೆವ್ವ ಬಿಡೋವರೆಗೂ ಇಲ್ಲೇ ಇರ್ತಾರೆ. ಇನ್ನು ರಾತ್ರಿ 8 ಗಂಟೆಯಿಂದ ದೆವ್ವ ಎಲ್ಲ ಕುಣಿತವೆ. ಸೊ ದೆವ್ವ ಕುಣಿಯೋದು, ಕಿರ್ಚಾಡೋದು ಎಲ್ಲ ಮಾಡ್ತಿರ್ತಾರೆ. ಸೊ ಆವಾಗ ನೋಡ್ಬೋದು ನೈಟ್ ಬಂದ್ರೂ ನೀವು. ಸೊ ತುಂಬಾ ಇಲ್ಲಿನ ಪವಾಡ ಅಂತಂದರೆ ದೆವ್ವಗಳ್ದೇ. ಸೊ ದೆವ್ವ ಬಿಡಿಸೋದೇ ಇಲ್ಲಿನ ಪವಾಡ. ಸೊ ನೋಡಿ ಇದು ನದಿ ಹತ್ರ ಎಲ್ಲ ಈ ಥರ ಇದೆ ದೇವಸ್ಥಾನದ್ದು. ಸೊ ಇದು ನದಿ. ಮಳೆ ಬಂದಿರೋದ್ರಿಂದ ಸ್ವಲ್ಪ ತುಂಬಿದೆ ನದಿ ಇವಾಗ. ಸೊ ನಾವು ಕೂಡ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡೋದಕ್ಕೆ ರೆಡಿಯಾದ್ವಿ. ಸೊ ಗಂಗಮ್ಮನ ಪೂಜೆ ಮಾಡ್ತೀವಿ ನಾವು, ಹಾಗಾಗಿ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಇವಾಗ ಗಂಗಮ್ಮನ ಪೂಜೆ ಮಾಡೋದಕ್ಕೆ ಮತ್ತೆ ನದಿ ಹತ್ರನೇ ಹೋಗ್ತಾ ಇದ್ದೀವಿ. ಸೊ ನದಿ ಹತ್ರ ಗಂಗಮ್ಮನ ಪೂಜೆನ ಮಾಡ್ಕೊಳ್ತೀವಿ. ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.
ಸೊ ಗಂಗಮ್ಮನ ಪೂಜೆ ಎಲ್ಲ ಮುಗೀತು. ಇಲ್ಲಿ ಅಂಗಡಿಯಲ್ಲಿ ಹಣ್ಣು ಕಾಯಿ ಹೂವಿನಾರ ಎಲ್ಲ ತೊಗೊಂಡ್ಬಿಟ್ಟು ಸೊ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಒಳಗಡೆ ಎಲ್ಲ ಈ ರೀತಿ ಇದೆ ದೇವಸ್ಥಾನ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಹಾಗೆ ತುಂಬಾ ಜನ ಇದ್ದರು. ಸೊ ನಾವು ಕೂಡ ಎಲ್ಲರೂ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಸೊ ದರ್ಶನಕ್ಕೆ ಹೋದಾಗ ಅಲ್ಲಿ ವಿಡಿಯೋ ಮತ್ತು ಫೋಟೋ ತೆಗೆಯೋದಕ್ಕೆ ಬಿಡೋದಿಲ್ಲ. ಹೊರಗಡೆ ಎಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಸೊ ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ಸೊ ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಅಮಾವಾಸ್ಯೆ ಹುಣ್ಣಿಮೆ ದಿನ ಬಂದುಬಿಟ್ರೆ ಅಂತೂ ಈ ಒಳಗಡೆ ಎಲ್ಲ ದೆವ್ವಗಳು ಕುಣಿತಿರ್ತವೆ. ಇದೆಲ್ಲ ರೂಮ್ಸು. ಸೊ ನಾವು ಉಳ್ಕೊಳ್ಬೇಕು ಅಂದರೆ ರೂಮ್ಗಳ್ನ ತೊಗೊಂಡ್ಬಿಟ್ಟು ಉಳ್ಕೊಳ್ಬೋದು. ಸೊ ನೋಡಿ ಈ ರೀತಿ ಇದೆ ದೇವಸ್ಥಾನ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ದೇವರ ದರ್ಶನಕ್ಕೆ. ಇದು ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯ ಗದ್ದಿಗೆ ಅಂತ. ಸೊ ಅವರು ಜೀವ ಸಮಾಧಿ ಆಗಿರುವಂತಹದ್ದು. ಸೊ ಈಗಲೂ ಕೂಡ ಅವರು ಈ ಥರ ಆರೋಗ್ಯಗಳನ್ನೆಲ್ಲ ನಿವಾರಣೆ ಮಾಡ್ತಾರೆ. ಸೊ ಇವಾಗ್ಲೂ ಒಳ್ಳೆಯದೇ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಲಾಸ್ಟ್ ಅದು ಮೊಬೈಲ್ನ ಯೂಸ್ ಮಾಡೋಂಗಿಲ್ಲ. ಸೊ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಈ ಕಡೆ ಬಂದುಬಿಟ್ರೆ ಒಂದು 2-3 ದೇವಸ್ಥಾನಗಳಿದೆ. ಸೊ ಅಲ್ಲೇ ಚಿಕ್ಕದು ನಾಗಪ್ಪಜ್ಜನ ಗದ್ದಿಗೆ ಮತ್ತು ಇನ್ನೊಂದು ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ. ಅಲ್ಲೂ ಕೂಡ ನಾವು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಯಾವಾಗ ಬಂದ್ರೂ. ಸೊ ನೋಡಿ ಈ ರೀತಿ ಇದೆ. ಇವಾಗ ಇಲ್ಲಿ ಬಂದುಬಿಟ್ಟು ಪೂಜೆನ ಮಾಡಿಸ್ಕೊಂಡ್ವಿ. ಸೊ ಅದಾದ ನಂತರ ನಾವು ವೀರಭದ್ರೇಶ್ವರ ಸ್ವಾಮಿ ಅಲ್ಲಿಗೂ ಹೋಗ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ಟು ಊಟಕ್ಕೆ ಹೋಗ್ತಾಯಿದ್ವಿ. ಸೊ ಇಲ್ಲೇ ಊಟ ಸಿಗುತ್ತೆ ಪ್ರಸಾದ. ಸೊ 3 ಗಂಟೆಗೆ ಕ್ಲೋಸ್ ಆಗುತ್ತೆ. ಬೆಳಗ್ಗೆ ಎಷ್ಟೋ ಗಂಟೆಗೆ ಸ್ಟಾರ್ಟ್ ಆಗಿದ್ದು. ಸೊ ನಾವೆಲ್ಲರೂ ಊಟಕ್ಕೆ ಹೋಗ್ತಾಯಿದ್ವಿ. ಸೊ ನೋಡಿ ಅಲ್ಲೇ ಇದೆ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡ ತಕ್ಷಣ ಲೆಫ್ಟ್ ಸೈಡಲ್ಲೇ ಊಟದ ಹಾಲು. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ನೋಡಿ. ಸೊ ತುಂಬ ಭಕ್ತಾದಿಗಳು ಬರ್ತಾರೆ ಇಲ್ಲೆಲ್ಲ. ಸೊ ಈ ಥರ ದೆವ್ವ ಪೀಡೆ ಪಿಚಾಚಿ ಮಾಟ ಮಂತ್ರ ಅಂಥವ್ರೇ ಜಾಸ್ತಿ ಇಲ್ಲಿ. ಸೊ ದೆವ್ವಗಳ ಕಾಟ ತುಂಬ ಇಲ್ಲಿ. ತುಂಬ ಜನಕ್ಕೆ ದೆವ್ವ ಬರ್ತದಲ್ಲ. ಸೊ ಅವರೆಲ್ಲ ಇಲ್ಲಿ ಬಂದುಬಿಟ್ಟು ದೆವ್ವಗಳನ್ನೆಲ್ಲ ಬಿಡಿಸ್ಕೊಂಡು ಹೋಗ್ತಾರೆ. ಪ್ರಸಾದನ ಊಟ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಪ್ರಸಾದ. ಸೊ ಅಲ್ಲಿಂದ ನೋಡಿ ನಾವು ಈ ಕಡೆ ಸೈಡ್ ಬಂದ್ವಿ. ಇಲ್ಲಿ ಬಂದವ್ರಿಗೆ ಇರೋದಕ್ಕೆ ಮತ್ತು ಅಡುಗೆ ಮಾಡಿಕೊಂಡು ಊಟ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಜಾಗ. ಸೊ ನೋಡ್ತಿರ್ಬೋದು ನೀವು. ಸೊ ನದಿ ಮೇಲ್ಗಡೆನೇ ಈ ಥರ ಎಲ್ಲ ಇದೆ. ಸೊ ಹಾಗೆ ಸ್ವಲ್ಪ ಮೇಲೋದ್ರೆ ಸೊ ಜವಳದ ಮಂದಿರ ಇದೆ. ಸೊ ಅಲ್ಲಿ ಮುಡಿ ಕೊಡೋರು ಅಲ್ಲಿ ಹೋಗ್ಬಿಟ್ಟು ಮುಡಿ ಕೊಡ್ಬೋದು. ಸೊ ನೋಡಿ ಈ ಥರ ಇದೆ. ತುಂಬಾ ಚೆನ್ನಾಗಿದೆ ಮುಡಿ ಕೊಡೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ಸೊ ಇಲ್ಲಿ ಬಂದುಬಿಟ್ಟು ಮುಡಿ ಕೊಡ್ಬೋದು. ಸೊ ಇಷ್ಟೇ ಉಕ್ಕುಡುಗಾತ್ರಿ. ಹಾಗೆಯೇ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ ನಾವು. ಅಲ್ಲೆಲ್ಲ ಅಂಗಡಿಗಳಿರುತ್ತೆ ಅಲ್ವಾ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಬಳೆ ಮತ್ತು ಮಕ್ಕಳಿಗೆ ಆಟ ಸಾಮಾನೆಲ್ಲ ತೊಗೊಂಡ್ವಿ. ಸೊ ಇಷ್ಟೇ. ಸೊ ನೋಡಿದ್ರಿ ಅಲ್ವಾ ಉಕ್ಕುಡುಗಾತ್ರಿಯ ಅಜ್ಜಯ್ಯನ ಪವಾಡ ಏನು ಅಂತ. ಸೊ ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ದೆವ್ವ ಭೂತಗಳನ್ನು ಒದ್ದು ಓಡಿಸೋ ಶಕ್ತಿ ಈ ಅಜ್ಜಯ್ಯ ಸ್ವಾಮಿಗಳಿಗಿದೆ. ಸೊ ಆ ಥರ ಏನಾದರೂ ತೊಂದರೆ ಇತ್ತು ಅಂತಂದರೆ ಇಲ್ಲಿಗೆ ಬಂದುಬಿಟ್ಟು ಅದನ್ನು ಪರಿಹಾರ ಮಾಡಿಕೊಂಡು ಹೋಗ್ತಾರೆ. ಸೊ ತುಂಬ ಒಳ್ಳೆಯ ಸನ್ನಿಧಿ ಅಂತಲೇ ಹೇಳ್ಬೋದು. ಪವಾಡ ಪುರುಷ ಇವರು ಶ್ರೀ ಕರಿಬಸವೇಶ್ವರ ಸ್ವಾಮಿ ಅವರು ಇಲ್ಲಿ ಜೀವಂತ ಸಮಾಧಿ ಆಗಿರೋದು ತುಂಬಾ ಪವಾಡ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಬಂದು ಹೋದವರಿಗೆ. ಸೊ ಹಾಗಾಗಿ ತುಂಬ ಭಕ್ತಾದಿಗಳು ಬಂದು ಹೋಗ್ತಾರೆ ಇಲ್ಲಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ಉಕ್ಕಡಗಾತ್ರಿಯ ವಿಶೇಷತೆ ಏನು, ಹಾಗೆ ಅಜ್ಜಯ್ಯ ಸ್ವಾಮಿಯ ಪವಾಡ ಏನು ಅಂತ ತಿಳ್ಕೊಂಡ್ರಿ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.